ಹಾಯ್ ಫ್ರೆಂಡ್ಸ್, ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ವೆರೈಟಿ ಆಫ್ ಬಜ್ಜಿ ಮಾಡ್ತಾಯಿದ್ದೀನಿ. ಮೊದಲು ಒಂದು ಬೌಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಸ್ವಲ್ಪ ಹಾಕಬೇಕು. ನೆಕ್ಸ್ಟು ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ನೋಡಿಕೊಂಡು ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ಒಂದ್ಸರಿ ಗಂಟಿಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದೆಲ್ಲ ತರಿ ಆಗಿರಬಾರ್ದು, ಸಾಫ್ಟಾಗಿರ್ಬೇಕಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಅಜ್ವೈನ ಕೈಯಿಂದ ಅದನ್ನ ಪ್ರೆಸ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಅಂದರೆ ರುಚಿ ಬಿಟ್ಕೊಳ್ಳುತ್ತೆ ಅದು. ನೆಕ್ಸ್ಟ್ ಇಲ್ಲಿ ನಾನು ಮತ್ತೆ ಕೊರಿಯಾಂಡರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಅದನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೆಕ್ಸ್ಟ್ ಇಲ್ಲಿ ನೀರು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಕೈಯಿಂದನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀರು ಸ್ವಲ್ಪನೇ ಹಾಕೋಬೇಕು, ಅಂದರೆ ಗಂಟಾಗಲ್ಲ. ಒಂದೇ ಸಾರಿ ಹಾಕಿಬಿಟ್ರೆ ಮತ್ತೆ ಗಂಟಾಗುತ್ತೆ. ನೋಡ್ಕೊಂಡು ಸ್ವಲ್ಪ ಹಾಕಬೇಕು. ಹಿಟ್ಟು ನಾವು ಎಷ್ಟು ಹದವಾಗಿ ಕಲಿಸ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಬಜ್ಜಿ. ಸ್ವಲ್ಪ ಕೈಯಿಂದ ಹಿಟ್ಟಿಗೆ ಭಾರ ಹಾಕಿ ಕಲಿಸ್ಬೇಕು. ಇವಾಗ ನೋಡಿ ಬ್ಯಾಟರ್ ರೆಡಿ ಆಯಿತು ನೋಡಿ. ಈ ಥರ ಹಿಂಗೆ ಮೇಲೆ ಬಿಟ್ಟರೆ ಈ ಥರ ಕಟ್ಟಾಗದೇ ಇರೋ ಬಿಡಬೇಕು. ಅದು ಕೆಳಗಡೆ ಈ ಥರ ಬೀಳಬೇಕು, ಅಂದರೆ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಅಕಸ್ಮಾತ್ ಬರಲಿಲ್ಲ, ಕಟ್ ಆಗ್ತಾಯಿದ್ರೆ ಮಿಡ್ಲು ಇನ್ನೂ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಬಜ್ಜಿ ಹಿಟ್ಟು ಕಲಸಾಯಿತು. ಈಗ ನೋಡಿ, ನಾನು ವೆರೈಟಿ ಆಫ್ ಬಜ್ಜಿ ಅಂತ ಹೇಳಿದ್ನಲ್ವ, ಕ್ಯಾಪ್ಸಿಕಮ್ಮು ಕಟ್ ಮಾಡ್ಕೊತಿದ್ದೀನಿ. ನೀವು ಪೂರ್ತಿ ಒಂದು ಕ್ಯಾಪ್ಸಿಕಮ್ ಬೇಕಾದರೂ ತೊಗೊಂಡು ಬಿಡ್ಬೋದು. ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಆಲೂ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮೆಣಸಿನ್ಕಾಯಿ ಅದನ್ನ ಸ್ವಲ್ಪ ಇಲ್ಲಿ ಮುಂದೆ ಕಟ್ ಮಾಡ್ಕೊಂಡಿದ್ದೀನಿ, ಇಲ್ಲ ಎಣ್ಣೆಲಿ ಸಿಡಿದೋಗುತ್ತೆ ಅಂತ. ಆಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಹಿಟ್ಟು ನಾನು ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ಹಿಟ್ಟು ಕಲಸಿ. ಇವಾಗ ಚೆನ್ನಾಗಿ ರೆಡಿಯಾಗಿದೆ ಹಿಟ್ಟು. ಅದಕ್ಕೆ ನಾನಿಲ್ಲಿ ಬಜ್ಜಿ ಹಾಕೋವಾಗ ಮುಂಚೆ 1-2 ನಿಮಿಷ ಮುಂಚೆ ಇದು ಹಾಕ್ತಾಯಿದ್ದೀನಿ, ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಅಡುಗೆ ಸೋಡಾ ಹಾಕಿ ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಿ ಎಷ್ಟು ಹದ ಆಗುತ್ತೆ ಹಿಟ್ಟು. ನಾನಿಲ್ಲಿ ಮೊದಲಿಗೆ ಆಲೂ ಬಜ್ಜಿ ಮಾಡ್ತಾಯಿದ್ದೀನಿ ನೋಡಿ. ಕಟ್ ಮಾಡಿರೋ ಆಲೂನ ಅದರಲ್ಲಿ ಚೆನ್ನಾಗಿ ಡೀಪಾಗಿ ಅದ್ದಿ ಕಾಯ್ದಿರೋ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ. ನಾನು ಮೊದಲೇ ಎಣ್ಣೆ ಕಾಯಕ್ಕಿಟ್ಟಿದ್ದೆ ಬಾಣಲೆಯಲ್ಲಿ ನೋಡಿ. ಇವಾಗ ಮತ್ತೆ ಹಾಗೆ ಹಾಕ್ತಾಯಿದ್ದೀನಿ ಎರಡನೇದು. ಎಣ್ಣೆ ಪೂರ್ತಿ ಬಿಸಿ ಆದಮೇಲೆ ಬಿಡಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಹಸಿ ಬಿಸಿ ಆಗುತ್ತೆ ಬಜ್ಜಿ.
ಇವಾಗ ನೋಡಿ ತಿರುಗಿಸಾಕ್ತಾಯಿದ್ದೀನಿ. ಒಂದು ಸೀದೋಗೈತೆ. ಇವಾಗ ಆಲೂ ಬಜ್ಜಿ ರೆಡಿ ಆದವು ನೋಡಿ. ಈ ಥರ ಆಗಿದೆ ಕಲರು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತೀವಿ ಬಜ್ಜಿ. ಇವಾಗ ಕ್ಯಾಪ್ಸಿಕಮ್ ಬಜ್ಜಿ ಹಾಕ್ತಾಯಿದ್ದೀನಿ ನೋಡಿ. ನೀವು ಪೂರ್ತಿ ಒಂದು ಕ್ಯಾಪ್ಸಿಕಮ್ ಪೂರ್ತಿನೂ ಅದರಲ್ಲಿ ಅದ್ದಿ ಹಾಕ್ಬೋದು. ನಾನು ಪೀಸ್ ಮಾಡ್ಕೊಂಡಿದ್ದೀನಿ. ಅದು ನಂದೊಂದು ಪೀಸ್ ಚೆನ್ನಾಗಿ ಬಂದಿಲ್ಲ ನೋಡಿ. ರೌಂಡಾಗಿ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಅದು ನೋಡಿ, ಒಂದು ಕಡೆ ಫ್ರೈ ಆಯಿತು, ಇನ್ನೊಂದು ಕಡೆ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಸ್ವಲ್ಪ ಫ್ಲೇಮ್ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲ ಹಸಿ ಬಿಸಿಯಾಗಿ ಏನಾದರೂ ಫ್ರೈ ಆದರೆ ಮತ್ತೆ ಹೊಟ್ಟೆ ನೋವು ಚಾನ್ಸಸ್ ಇರುತ್ತೆ. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ನೋಡಿ, ಮೆಣಸಿನ್ಕಾಯಿ ಬಜ್ಜಿನ ಎರಡೇ ಹಾಕಿದ್ದೀನಿ ನಾನು. ಅದು ಮುಂದೆ ಸ್ವಲ್ಪ ಕಟ್ ಮಾಡ್ಕೋಬೇಕಂದ್ರೆ ಎಣ್ಣೆಲಿ ಸಿಡಿಯಲ್ಲ. ಇವಾಗ ನೆಕ್ಸ್ಟು ಈರುಳ್ಳಿ, ಲಾಸ್ಟು ಈರುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಈರುಳ್ಳಿ ಬಜ್ಜಿನೂ ಫ್ರೈ ಆಯಿತು. ಇವಾಗ ತಗೊತಾ ಇದ್ದೀನಿ ನೋಡಿ. ಈಗ ನೋಡಿ, ಇಲ್ಲೊಂದು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ಎಲ್ಲನೂ. ಇದನ್ನು ತೋರಿಸಿದ್ನೆಲ್ಲ, ಇದು ಆಲೂ ಬಜ್ಜಿ, ಇದು ಈರುಳ್ಳಿ ಬಜ್ಜಿ, ಆಮೇಲೆ ಇದು ಮೆಣಸಿನ್ಕಾಯಿ ಬಜ್ಜಿ, ಇದು ಕ್ಯಾಪ್ಸಿಕಮ್ ಬಜ್ಜಿ. ಇದೇ ಥರ ನೀವು ಮನೆಯಲ್ಲಿ ಬಜ್ಜಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.